2012 ಡಿಸೆಂಬರ್ 21. ಈ ಡೇಟಾನ ಕೇಳಿದ ತಕ್ಷಣ ಇದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತ ನಮ್ಮೆಲ್ಲರಿಗೂ ಗೊತ್ತು. 2012 ಡಿಸೆಂಬರ್ 21ರಂದು ಪ್ರಪಂಚ ಪ್ರಳಯ ಆಗುತ್ತೆ ಅಂತ, ಸುನಾಮಿ ಬರುತ್ತೆ ಅಂತ, ನಾವೆಲ್ಲ ಸರ್ವನಾಶ ಹೋಗ್ತೀವಿ ಅಂತ ಹೇಳ್ತಿದ್ರು. ಆದರೆ ಅಂದು ಏನೂ ಆಗಲಿಲ್ಲ. ನಂತರ ಅದು ಮಾಯನ್ ಕ್ಯಾಲೆಂಡರ್ ಕೊನೆಯಾಗುವ ದಿನ ಅಂತ ಹೇಳುತ್ತಾರೆ. ಅದೇ ರೀತಿ ಕರೋನಾ ಬರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಈ ಕರೋನಾದಿಂದ ಪ್ರಪಂಚ ಬೆಚ್ಚಿ ಬೀಳುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇದರ ಪ್ರಕಾರ ನಾವು ಭವಿಷ್ಯವನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅಂತ ಅರ್ಥವಾಗುತ್ತೆ. ಅಷ್ಟೇ ಅಲ್ಲ, ಕಳೆದು ಹೋದ ಕಾಲವನ್ನು, ಆ ಕಾಲದ ಚರಿತ್ರೆಯನ್ನು ಕೂಡ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಈಗ ಮಾನವನು ಟೆಕ್ನಾಲಜಿಯಲ್ಲಿ ತುಂಬ ಅಭಿವೃದ್ಧಿಯಾಗಿದ್ದಾನೆ. ಆದರೆ ಈ ಟೆಕ್ನಾಲಜಿ ಕೇವಲ ಪ್ರೆಸೆಂಟ್ನಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ಪಾಸ್ಟ್ ಮತ್ತು ಫ್ಯೂಚರ್ನಲ್ಲಿ ಅದು ಕೆಲಸ ಮಾಡೋದಿಲ್ಲ. ಅದೇ ರೀತಿ ಈ ಭೂಮಿ ಮೇಲೆ ಮಾನವ ಜಾತಿ ಯಾವಾಗ ಯಾವ ರೀತಿ ಸರ್ವನಾಶ ಆಗುತ್ತೆ ಅಂತ ಹೇಳಲು ವಿಜ್ಞಾನದಿಂದ ಎಂದಿಗೂ ಸಾಧ್ಯವಿಲ್ಲ. ಟೆಕ್ನಾಲಜಿಯಿಂದಲೂ ಆಗಲ್ಲ, ಆಧ್ಯಾತ್ಮಿಕ ಶಕ್ತಿಯಿಂದಲೂ ಆಗಲ್ಲ. ಒಂದು ವೇಳೆ ನಾವು ಸತ್ಯಯುಗ, ದ್ವಾಪರ ಯುಗ, ತ್ರೇತಾಯುಗದಲ್ಲಿ ಇದ್ದಿದ್ರೆ ಆಗ ಇದ್ದ ಮಹಾಪುರುಷರು ಭವಿಷ್ಯದ ಬಗ್ಗೆ ಹೇಳ್ತಿದ್ರು. ಆದರೆ ಈಗ ನಾವು ಇರುವುದು ಕಲಿಯುಗದಲ್ಲಿ. ಇಲ್ಲಿ ಎಲ್ಲ ಅಸತ್ಯ, ಅಧರ್ಮವೇ ತುಂಬಿದೆ. ಇದೆಲ್ಲ ಬಿಡಿ, ಈಗ ನಮಗೆ ಗೊತ್ತಿರುವ ರೀತಿ ಪ್ರಪಂಚ ಹೇಗೆ ನಾಶವಾಗುತ್ತೆ, ಅಂದರೆ ಮಾನವನು ಹೇಗೆ ಸರ್ವನಾಶ ಆಗ್ತಾನೆ ಅಂತ ನಿಮ್ಮನ್ನ ಕೇಳಿದ್ರೆ ಎಲ್ಲರೂ ಸುನಾಮಿ, ಭೂಕಂಪ, ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್, 3ನೇ ಪ್ರಪಂಚ ಯುದ್ಧ ಇದರ ಬಗ್ಗೆ ಹೇಳ್ತಾರೆ. ನಿಜ ಹೇಳಬೇಕು ಅಂದರೆ ಭೂಮಿ ಮೇಲೆ ಇರುವ ಜನಜೀವನ ಸರ್ವನಾಶ ಆಗೋದಕ್ಕೆ 100 ದಾರಿಗಳೇ ಇವೆ. ಇಲ್ಲಿ ಮುಖ್ಯವಾದ ವಿಷಯ ಏನು ಅಂದರೆ ಇದು ಕೆಲವು ವರ್ಷಗಳ ನಂತರ ಕೂಡ ನಡೆಯಬಹುದು, ಅಥವಾ ನಾಳೆ ಕೂಡ ನಡೆಯಬಹುದು. ಇವುಗಳಲ್ಲಿ 10 ದಾರಿಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಆಸ್ಟ್ರಾಯ್ಡ್ ಇಂಪ್ಯಾಕ್ಟ್. ಮನುಷ್ಯರಿಗಿಂತ ಮುಂಚೆ ಡೈನೋಸರ್ಗಳು ಈ ಭೂಮಿ ಮೇಲೆ ಜೀವಿಸಿದ್ದವು ಅಂತ ನಮ್ಮೆಲ್ಲರಿಗೂ ಗೊತ್ತು. ಇದೇ ರೀತಿ ಡೈನೋಸರ್ಗಳ ಕಾಲದಲ್ಲಿ ಅಂತರಿಕ್ಷದಿಂದ ಬಂದ ಒಂದು ಆಸ್ಟ್ರಾಯ್ಡ್ ಭೂಮಿಯನ್ನು ಡಿಕ್ಕಿ ಹೊಡೆಯುತ್ತೆ. ಆಗ ಉಂಟಾದ ಭಯಂಕರವಾದ ಶಕ್ತಿಯಿಂದ ಡೈನೋಸರ್ಗಳ ಜೊತೆ ಭೂಮಿ ಮೇಲೆ ಇದ್ದ 70ರಷ್ಟು ಜೀವ ಪೂರ್ತಿಯಾಗಿ ಸರ್ವನಾಶವಾಗಿ ಹೋಗುತ್ತೆ. ವಿಜ್ಞಾನಿಗಳ ಪ್ರಕಾರ ಪ್ರತಿ 2,50,000 ವರ್ಷಗಳಿಗೆ ಒಂದು ಬಾರಿ 500 ಮೀಟರ್ ಸುತ್ತಳತೆ ಇರುವ ಒಂದು ಆಸ್ಟ್ರಾಯ್ಡ್ ಭೂಮಿಯನ್ನು ಡಿಕ್ಕಿ ಹೊಡೆಯುತ್ತಂತೆ. ಒಂದು ವೇಳೆ 5 ಕಿಲೋಮೀಟರ್ ವಿಸ್ತೀರ್ಣ ಇರುವ ಒಂದು ಆಸ್ಟ್ರಾಯ್ಡ್ ಈ ಭೂಮಿಯನ್ನು ಡಿಕ್ಕಿ ಹೊಡೆದ್ರೆ ಈ ಭೂಮಿ ಮೇಲೆ ಇರೋ ಪ್ರತಿ ಜೀವ ಕೂಡ ಸರ್ವನಾಶವಾಗಿ ಹೋಗುತ್ತೆ. ಎಕೋಸಿಸ್ಟಮ್ ಕೊಲಾಪ್ಸ್. ಪ್ರತಿ ವರ್ಷ ತುಂಬ ಜಾತಿಯ ಜೀವಿಗಳು ಮಾನವನಿಂದ ಉಂಟಾಗುತ್ತಿರುವ ಪೊಲ್ಯೂಷನ್ನಿಂದ ಅಳಿದು ಹೋಗುತ್ತಿವೆ. ಈ ಎಕೋಸಿಸ್ಟಮ್ ಎಲ್ಲ ಒಂದು ಫುಡ್ ಚೈನಿಂದ ಬ್ಯಾಲೆನ್ಸ್ ಆಗಿರುತ್ತೆ. ಒಂದು ವೇಳೆ ಆ ಫುಡ್ ಚೈನ್ನಲ್ಲಿ ಯಾವುದಾದರೂ ಮುಖ್ಯವಾದ ಜೀವಿ ಅಳಿದು ಹೋದರೆ ಅದರ ಮುಂದೆ ಇರುವ ಜೀವಿಗಳೆಲ್ಲ ಅಳಿದು ಹೋಗುತ್ತೆ. ಉದಾಹರಣೆಗೆ 84% ಫುಡ್ ಕ್ರಾಪ್ಸ್ ಎಲ್ಲ ಕೇವಲ ಹನಿಬೀಸ್ ಪಾಲಿನೇಷನ್ನಿಂದನೇ ಆಹಾರ ಉತ್ಪತ್ತಿಯಾಗುತ್ತಿದೆ. ಆ್ಯಪಲ್, ಆಲ್ಮಂಡ್, ಬ್ಲೂಬೆರ್ರಿ, ಕ್ಯಾನ್ಬೆರ್ರಿ ಈ ಹಣ್ಣುಗಳು ಜೇನುನೊಣಗಳು ಮತ್ತು ಕೀಟಗಳಿಂದ ಮಾತ್ರ ಪಾಲಿನೇಷನ್ ಆಗಿ ಹಣ್ಣುಗಳು ಬಿಡುತ್ತೆ. ಇಂತಹ ಹನಿಬೀಸ್ ಮತ್ತು ಇನ್ಸೆಕ್ಟ್ಸ್ ಏನಾದರೂ ನಾಶ ಆದರೆ ಅದು ದೊಡ್ಡ ದುರಂತಕ್ಕೆ ಕಾರಣವಾಗುತ್ತೆ. ಒಂದು ವೇಳೆ ಇವು ಅಳಿದು ಹೋದರೆ ಖಂಡಿತ ಫುಡ್ ಕ್ರೈಸಿಸ್ ಬರುತ್ತೆ. ಅದರ ಪ್ರಭಾವ ಮೊದಲು ನಮ್ಮ ಮೇಲೇನೇ ಇರುತ್ತೆ. ಬ್ಲ್ಯಾಕ್ ಹೋಲ್ಸ್. ನಮ್ಮ ಬ್ರಹ್ಮಾಂಡದಲ್ಲಿ ಲೆಕ್ಕವಿಲ್ಲದಷ್ಟು ಬ್ಲ್ಯಾಕ್ ಹೋಲ್ಸ್ ಇವೆ. ಈ ಬ್ಲ್ಯಾಕ್ ಹೋಲ್ಸ್ಗೆ ಇರೋ ಹೈ ಗ್ರಾವಿಟೇಷನಲ್ ಫೋರ್ಸ್ನಿಂದ ಎಷ್ಟು ದೊಡ್ಡ ಗ್ರಹವಾದರೂ ನಕ್ಷತ್ರವಾದರೂ ಅದು ನುಂಗಿಬಿಡುತ್ತೆ. ಈ ಬ್ಲ್ಯಾಕ್ ಹೋಲ್ ನಮ್ಮ ಭೂಮಿಯನ್ನು ನುಂಗಲು ನಮ್ಮ ಭೂಮಿಯವರೆಗೆ ಬರುವ ಅವಶ್ಯಕತೆ ಇಲ್ಲ. ನಮ್ಮ ಸೋಲಾರ್ ಸಿಸ್ಟಮ್ ಹತ್ತಿರ ಪಾಸ್ ಆದರೆ ಸಾಕು, ನಮ್ಮ ಭೂಮಿಯ ಕಕ್ಷೆ ಬದಲಾಗಿ ಹೋಗುತ್ತೆ. ಇದರಿಂದ ನಾವು ಸುಟ್ಟು ಭಸ್ಮವಾಗಬಹುದು ಅಥವಾ ಮೈನಸ್ ಟೆಂಪರೇಚರ್ನಿಂದ ಗಡ್ಡೆ ಕೂಡ ಕಟ್ಟಬಹುದು. ಏಲಿಯನ್ಸ್. ನಮ್ಮ ಬ್ರಹ್ಮಾಂಡದ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಗ್ರಹದಲ್ಲಿ ಏಲಿಯನ್ಸ್ ಇದ್ದಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಒಂದು ವೇಳೆ ಈ ಏಲಿಯನ್ಸ್ ಮಾನವ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ನಮ್ಮ ಗ್ರಹಕ್ಕೆ ಬಂದರೆ, ನಾವು ಅವರನ್ನು ನಿಲ್ಲಿಸಲು ಪ್ರಯತ್ನಿಸಿದರೆ ಅವರಿಗೆ ಇರೋ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಅವರು ನಮ್ಮನ್ನು ನಾಶ ಮಾಡಬಹುದು. ಅಥವಾ ಅವರು ನಮ್ಮ ಜೊತೆ ಸ್ನೇಹದಿಂದ ಇದ್ದರೂ ಅವರ ಮೇಲೆ ಇರೋ ಔಟರ್ ಸ್ಪೇಸ್ ವೈರಸ್ ನಮಗೆ ದೊಡ್ಡ ಮಟ್ಟದಲ್ಲಿ ಹಾನಿ ಕೂಡ ಮಾಡಬಹುದು. ಬಯೋಟೆಕ್ ಡಿಸಾಸ್ಟರ್. 14ನೇ ಶತಮಾನದಲ್ಲಿ ಪ್ಲೇಗ್ ಅನ್ನೋ ಕಾಯಿಲೆ ಯುರೋಪ್ನಲ್ಲಿ ಇದ್ದ ಪ್ರತಿ 4 ಜನರಲ್ಲಿ ಒಬ್ಬರನ್ನು ಸಾಯಿಸುತ್ತೆ. 1918ರಲ್ಲಿ ಇನ್ಫ್ಲೂಯೆನ್ಸಾ ಅನ್ನೋ ವೈರಸ್ 2 ಕೋಟಿ ಜನರನ್ನು ಕೊಲ್ಲುತ್ತೆ. ಇನ್ನು ಈಗ ಬಂದಿರುವ ಕರೋನಾ ವೈರಸ್ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ಇದು ನಮ್ಮ ಜೊತೆ ಯಾವ ರೀತಿ ಆಟವಾಡಿದೆ ಅಂತ ಕೂಡ ಗೊತ್ತು. ಈಗ ನಮಗೆ ಬಂದಿರುವ ಸಮಸ್ಯೆ ಏನು ಅಂದರೆ, ನಾವು ಹೆಚ್ಚಾಗಿ ಆಂಟಿಬಯೋಟಿಕ್ಸನ್ನು ಬಳಸೋದ್ರಿಂದ ತುಂಬ ಜೆಮ್ಸ್ಗೆ ರೆಸಿಸ್ಟೆನ್ಸ್ ಕೆಪಾಸಿಟಿ ಜಾಸ್ತಿ ಆಗ್ತಿದೆ.
ಅದೇ ರೀತಿ ಗ್ಲೋಬಲೈಸೇಷನ್ನಿಂದ ಅವುಗಳ ಹರಡುವಿಕೆ ಕೂಡ ತುಂಬ ವೇಗವಾಗ್ತಿದೆ. ಉದಾಹರಣೆಗೆ 2019 ಡಿಸೆಂಬರ್ನಲ್ಲಿ ಚೈನಾದಲ್ಲಿ ಕರೋನಾ ವೈರಸ್ ಕಾಣಿಸಿಕೊಳ್ಳುತ್ತೆ. 2020 ಮಾರ್ಚ್ನಲ್ಲಿ ಇಂಡಿಯಾದಲ್ಲಿ ಲಾಕ್ಡೌನ್ ಮಾಡುವ ಪರಿಸ್ಥಿತಿ ಬರುತ್ತೆ. ಕೇವಲ 3 ತಿಂಗಳಲ್ಲೇ ಇದು ಪ್ರಪಂಚವೆಲ್ಲ ಹರಡಿ ಮಾರಣ ಹೋಮವನ್ನು ಸೃಷ್ಟಿ ಮಾಡುತ್ತೆ. ಅದೇ ರೀತಿ ಈ ಕರೋನಾ ವೈರಸ್ಸನ್ನು ಚೈನಾ ಸೃಷ್ಟಿ ಮಾಡಿದೆ ಅಂತ ತುಂಬ ಜನ ನಂಬ್ತಿದ್ದಾರೆ. ಅಂದರೆ ಇದು ಒಂದು ಬಯೋವೆಪನ್ ಇರಬಹುದು ಅಂತ. ಅದೇ ರೀತಿ ಭವಿಷ್ಯದಲ್ಲಿ ಕೆಲವು ಭಯಾನಕವಾದ ವೈರಸ್ಗಳನ್ನು ಉಗ್ರವಾದ ಸಂಸ್ಥೆಗಳು ಕೃತಕವಾಗಿ ಸೃಷ್ಟಿಸಿ ಪ್ರಪಂಚದಲ್ಲಿರುವ ಜನರನ್ನು ನಾಶ ಕೂಡ ಮಾಡಬಹುದು. ಸೋಲಾರ್ ಸ್ಟೋರ್ಮ್ಸ್. ಕೆಲವೊಂದು ಬಾರಿ ಸೂರ್ಯನ ಮೇಲ್ಭಾಗದಲ್ಲಿ ಒಂದು ದೊಡ್ಡ ಸ್ಫೋಟವಾಗುತ್ತೆ. ಆಗ ಉತ್ಪತ್ತಿಯಾಗುವ ಶಕ್ತಿ ಒಂದು ವೇವ್ನ ರೀತಿ ಸೋಲಾರ್ ಸಿಸ್ಟಮ್ನ ಎಲ್ಲ ಕಡೆ ಹೋಗುತ್ತೆ. ಒಂದು ವೇಳೆ ಆ ವೇವ್ ನಮ್ಮ ಭೂಮಿಯನ್ನು ಸೇರಿದರೆ ನಾವು ಆ ಈಟ್ಗೆ ಸುಟ್ಟು ಭಸ್ಮವಾಗಿ ಹೋಗ್ತೀವಿ. ಆದರೆ ಸಣ್ಣ ಪುಟ್ಟ ಸ್ಫೋಟಗಳಿಂದ ಬರುವ ವೇವ್ಗೆ ಏನೂ ಆಗೋದಿಲ್ಲ. ಏಕೆ ಅಂದರೆ ಅದರಿಂದ ರಕ್ಷಣೆ ಕೊಡಲು ನಮ್ಮ ಭೂಮಿಯ ಸುತ್ತ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ನಮ್ಮ ಟೆಕ್ನಾಲಜಿ ಡೆವಲಪ್ ಆಗುತ್ತಿರುವ ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಂದಿನ 20 ವರ್ಷಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸನ್ನು ಕ್ರಾಸ್ ಮಾಡಿಬಿಡುತ್ತೆ. ಒಂದು ವೇಳೆ ಇದೇ ನಡೆದ್ರೆ ಅವು ಹೇಳಿದ ರೀತಿ ನಾವು ಕೇಳಬೇಕಾಗುವ ಪರಿಸ್ಥಿತಿ ಕೂಡ ಬರಬಹುದು. ಅಥವಾ ನಮ್ಮ ಮೇಲೆ ಯುದ್ಧ ಮಾಡಿ ಪ್ರಪಂಚದಲ್ಲಿರುವ ಅಣುಬಾಂಬ್ಗಳಿಂದ ನಮ್ಮ ಮೇಲೆ ದಾಳಿ ಕೂಡ ಮಾಡಬಹುದು. ಸೂಪರ್ನೋವಾ. ನಮ್ಮ ಬ್ರಹ್ಮಾಂಡದಲ್ಲಿರುವ ಯಾವ ನಕ್ಷತ್ರವಾದರೂ ಸ್ಫೋಟವಾದರೆ ಅದು ಹೈ ಎಲೆಕ್ಟ್ರಿಕ್ ರೇಡಿಯೇಷನ್ ಇರುವ ಗಾಮಾ ರೇಸನ್ನು ರಿಲೀಸ್ ಮಾಡುತ್ತೆ. ಈ ರೇಡಿಯೇಷನ್ ಎಷ್ಟು ಪವರ್ಫುಲ್ ಅಂದರೆ ಒಂದು ವೇಳೆ ಈ ಸ್ಫೋಟ ನಮ್ಮ ಭೂಮಿಗೆ 30 ಲೈಟ್ ಇಯರ್ಸ್ ದೂರದಲ್ಲಿ ಏನಾದರೂ ನಡೆದ್ರೆ ನಮ್ಮ ಭೂಮಿ ಮೇಲೆ ಒಂದು ಜೀವ ಕೂಡ ಇರೋದಿಲ್ಲ. ಏಕೆ ಅಂದರೆ ಈ ರೇಡಿಯೇಷನ್ ನಮ್ಮ ಭೂಮಿ ಸುತ್ತ ಇರುವ ಓಝೋನ್ ಲೇಯರನ್ನು ನಾಶ ಮಾಡುತ್ತೆ. ಆಗ ನಾವು ಆ ರೇಡಿಯೇಷನನ್ನು ತಾಳಲಾರದೆ ಸುಟ್ಟು ಭಸ್ಮವಾಗಿ ಹೋಗ್ತೀವಿ. ನ್ಯೂಕ್ಲಿಯರ್ ವಾರ್. ಈಗ ನಮ್ಮ ಪ್ರಪಂಚದಲ್ಲಿ ಕೇವಲ 9 ದೇಶಗಳ ಹತ್ತಿರ ಮಾತ್ರ ಅಣುಬಾಂಬ್ಸ್ ಇವೆ. ಒಂದು ವೇಳೆ ಯಾವುದಾದರೂ ಒಂದು ದೇಶ ಒಂದು ನ್ಯೂಕ್ಲಿಯರ್ ವೆಪನನ್ನು ಲಾಂಚ್ ಮಾಡಿದ್ರೆ ಕೇವಲ ಕೆಲವೇ ನಿಮಿಷಗಳಲ್ಲಿ ಉಳಿದ ಎಲ್ಲ ದೇಶಗಳು ಅವರ ಹತ್ರ ಇರುವ ಎಲ್ಲ ಬಾಂಬ್ಸನ್ನು ಲಾಂಚ್ ಮಾಡಿಬಿಡುತ್ತೆ. ನಮ್ಮ ಪ್ರಪಂಚದಲ್ಲಿ ಒಟ್ಟು 3880 ಆಕ್ಟಿವ್ ನ್ಯೂಕ್ಲಿಯರ್ ವೆಪನ್ಸ್ ಇವೆ. ಇವುಗಳನ್ನೆಲ್ಲ ಒಂದೇ ಬಾರಿ ಲಾಂಚ್ ಮಾಡಿದ್ರೆ ಭೂಮಿ ಮೇಲೆ ಏನೂ ಉಳಿಯೋದಿಲ್ಲ. ಸೂಪರ್ ವಾಲ್ಕೆನೋ. ನಮ್ಮ ಪ್ರಪಂಚದಲ್ಲಿ ಒಟ್ಟು 1500 ಅಗ್ನಿಪರ್ವತಗಳು ಇವೆ. ಅವುಗಳಲ್ಲಿ ಕೇವಲ 12 ಮಾತ್ರ ಸೂಪರ್ ವಾಲ್ಕೆನೋಸ್. ಈ ಸೂಪರ್ ವಾಲ್ಕೆನೋಸ್ ಸಾಮಾನ್ಯವಾದ ವಾಲ್ಕೆನೋಸ್ಗಿಂತ 100 ಪಟ್ಟು ಹೆಚ್ಚು ಪವರ್ಫುಲ್. ಒಂದು ವೇಳೆ ಈ ಸೂಪರ್ ವಾಲ್ಕೆನೋ ಏನಾದರೂ ಸ್ಫೋಟವಾದರೆ ಕೇವಲ ಸೆಕೆಂಡ್ಗಳ ಕಾಲದಲ್ಲಿ ಲಕ್ಷಾಂತರ ಜನ ಸತ್ತು ಹೋಗ್ತಾರೆ. ಅದರಿಂದ ಬರುವ ಧೂಳು ಮತ್ತು ಹೊಗೆ 100 ಕಿಲೋಮೀಟರ್ವರೆಗೆ ಆವರಿಸಿ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬೀಳದಂತೆ ಮಾಡುತ್ತೆ. ಈ ಸೂಪರ್ ವಾಲ್ಕೆನೋ 6 ಲಕ್ಷ ವರ್ಷಗಳಿಗೆ ಒಂದು ಬಾರಿ ಮಾತ್ರ ಸ್ಫೋಟವಾಗುತ್ತೆ. ಅಮೆರಿಕದಲ್ಲಿರುವ ಯೆಲ್ಲೋಸ್ಟೋನ್ ಸೂಪರ್ ವಾಲ್ಕೆನೋ ಸ್ಫೋಟವಾಗಿ ಆಲ್ರೆಡಿ 6,40,000 ವರ್ಷಗಳಾಗಿದೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಈಗ ಅದು ಆಕ್ಟಿವ್ ಆಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ಇನ್ನೂ ಅದು ಯಾವಾಗ ಸ್ಫೋಟವಾಗುತ್ತೆ ಅಂತ ಹೇಳಲು ಸಾಧ್ಯವಿಲ್ಲ. ಈ ಭೂಮಿ ಮೇಲೆ ಮಾನವರು ನಾಶವಾಗಲು 100 ದಾರಿಗಳಿವೆ. ಸುನಾಮಿಗಳು ಬರಬಹುದು, ದೊಡ್ಡ ದೊಡ್ಡ ಭೂಕಂಪಗಳು ಬರಬಹುದು, ಅಥವಾ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಇಂತಹ ದೊಡ್ಡ ಸಮಸ್ಯೆಗಳು ಬರಬಹುದು. ಆದರೆ ಅಂತಹ ಮಹಾಪ್ರಳಯಗಳು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅಂತ ಹೇಳಲು ಸಾಧ್ಯವಿಲ್ಲ. ಫ್ಯೂಚರ್ ಸಸ್ಪೆನ್ಸ್ ಆಗಿದ್ದಾಗ ಮಾತ್ರ ಲೈಫ್ ಥ್ರಿಲ್ಲಿಂಗ್ ಆಗಿ ಇರುತ್ತೆ. ಒಂದು ವೇಳೆ ಭವಿಷ್ಯದ ಬಗ್ಗೆ ಗೊತ್ತಾದರೆ ನಾವು ನೆಮ್ಮದಿಯಾಗಿ ಜೀವನ ಮಾಡಲು ಸಾಧ್ಯನೇ ಆಗೋದಿಲ್ಲ. ಒಂದು ವೇಳೆ ಇದೇ ರೀತಿ ಭೂಮಿ ಮೇಲೆ ಅಧರ್ಮ ಜಾಸ್ತಿ ಆದರೆ, ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಭೂಮಿಯನ್ನು ನಾಶ ಮಾಡುವ ಪ್ರಯತ್ನವನ್ನು ಮಾಡಿದ್ರೆ, ಆಗ ನಮ್ಮ ವೇದ ಪುರಾಣಗಳು ಹೇಳುವ ರೀತಿ ಕಲ್ಕಿ ಭೂಮಿ ಮೇಲೆ ಜನ್ಮ ತಾಳಬಹುದು. ಆದರೆ ಭೂಮಿ ಮೇಲೆ ಬಂದ ಕಲ್ಕಿ ಯಾವ ರೀತಿ ಇಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಇದುವರೆಗೂ ಹೇಳಿಕೊಂಡ ಪ್ರಳಯಗಳನ್ನೇ ಸೃಷ್ಟಿ ಮಾಡಬಹುದು. ಇದರ ಬಗ್ಗೆ ನೀವೇನಂತೀರಾ? ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ. ಆ ಭಗವಾನ್ ಕಲ್ಕಿನೇ ಭೂಮಿ ಮೇಲೆ ಬಂದು ಧರ್ಮ ಸ್ಥಾಪನೆಯನ್ನು ಮಾಡ್ತಾನೆ ಅಂತ ನೀವು ನಂಬಿದ್ರೆ ಜೈ ಕಲ್ಕಿ ಅಂತ ಕಾಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.